ಹಾಯ್ ನನ್ನೆಲ್ಲ ಫ್ರೆಂಡ್ಸ್ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಎಲ್ಲ ರಾಶಿಯವ್ರಿಗೂ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿನಾ 71 ಚಾನಲ್ಗೆ ಹಾಗಿದ್ರೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಇವತ್ತಿನ ದಿನ ನಿಮ್ಮ ಒಂದು ಎನರ್ಜಿ ಏನು ಬರ್ತಾ ಇದೆ ಅಂತ ಹೇಳಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಆ್ಯಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮ ಒಂದು ಎನರ್ಜಿ ಯಾವ ರೀತಿ ಇರುತ್ತೆ. ಮೆಸೇಜ್ ನಿಮ್ಮ ತನಕ ಬಂದಿದೆ ಅಂತಂದರೆ ಓಕೆ. ಸೊ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇರೋವಂಥದ್ದು, ತುಂಬ ಫಾಸ್ಟಲ್ಲಿ ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ, ಹೊಸ ಅಪಾರ್ಚುನಿಟಿ ಬರ್ತಾ ಇದೆ, ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ, ಅದ್ರ ಮೇಲೆ ಫೋಕಸ್ಡ್ ಆಗಿದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ, ತುಂಬ ಜೋಶಲ್ಲಿದ್ದೀರಾ, ಹೊಸ ಹೊಸ ವಿಚಾರಗಳು ಬರ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಬಾರ್ದು, ನಿಮ್ಮದೇ ಆದಂಥ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ. ಇವತ್ತಿನ ದಿನ ತುಂಬ ಫ್ಯಾಷನೇಟ್ ಆಗಿದ್ದೀರಾ, ಎನರ್ಜೆಟಿಕ್ ಆಗಿದ್ದೀರಾ, ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತೀರಾ, ಸ್ಟೆಬಿಲಿಟಿ ಬರ್ತಾ ಇದೆ ಓಕೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಹಾಗೆ ಸ್ವಲ್ಪ ಇನ್ ಬಿಟ್ವೀನ್ ನಿಮಗೆ ಕನ್ಫ್ಯೂಷನ್ಸ್ ಕೂಡ ತುಂಬಾ ಬರ್ತಾ ಇದೆ. ಸೊ ಯಾವ ರೀತಿ ಕನ್ಫ್ಯೂಷನ್ಸ್, ಮೇ ಬಿ ನಿಮ್ಮ ಕರಿಯರಲ್ಲಿ ಇರ್ಬೋದು, ಜಾಬಲ್ಲಿ ಇರ್ಬೋದು, ಸಮಥಿಂಗ್ ಸಮ್ವೇರ್ ಏನೋ ಕನ್ಫ್ಯೂಷನ್ಸ್ ಅಂತ ಇದೆ. ಸೊ ಅದನ್ನು ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಬಟ್ ಎಂಡ್ ಆಫ್ ದಿ ಡೇ ನಾನು ನೋಡ್ತಾ ಇರುವಂಥದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಫುಲ್ಫಿಲ್ಮೆಂಟ್ ಇರುತ್ತೆ, ಎಮೋಷ್ನಲ್ ಫುಲ್ಫಿಲ್ಮೆಂಟು ಇರುತ್ತೆ. ಮತ್ತು ನಾನು ನೋಡ್ತಾ ಇದ್ದೀನಿ ನಿಮಗೆ ಹೊಸ ಅಪಾರ್ಚುನಿಟಿ ಬರ್ತಾ ಇದೆ. ಯಾವ ರೀತಿ ಅಂತಂದರೆ ಮಲ್ಟಿಪಲ್ ಸೋರ್ಸಿಂದ ನಿಮಗೆ ಇನ್ಕಮ್ ಆಗುವಂಥದ್ದು ಒಂದು ಹೊಸ ಅಪಾರ್ಚುನಿಟಿ ಇರ್ಬೋದು. ಮತ್ತು ಎಂಡ್ ಆಫ್ ದಿ ಡೇವರೆಗೂ ನಿಮಗೆ ತುಂಬ ಚೆನ್ನಾಗಿ ನಿಮ್ಮ ಒಂದು ಜಾಬಲ್ಲಿ ಅಥವಾ ದುಡ್ಡು ಬರುವಂಥ ಚಾನ್ಸಸ್ ನನಗೆ ತುಂಬ ಕಾಣ್ತಾ ಇದೆ. ಒಂದು ಸೆಲೆಬ್ರೇಷನ್ ಮೂಮೆಂಟ್ ಕೂಡ ಇದೆ. ಹ್ಯಾಪಿ ಆಗಿರ್ತೀರಾ. ಟೋಟಲಿ ಹೇಳಬೇಕಂತಂದರೆ ಈ ಒಂದು ದಿನ ನೀವು ತುಂಬ ಎಂಜಾಯ್ ಮಾಡ್ತೀರಾ, ಹ್ಯಾಪಿ ಆಗಿರ್ತೀರಾ. ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ಇರೋರ ಜೊತೆಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅದು ನಿಮಗೆ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬೋದು. ನ್ಯೂ ಅಪಾರ್ಚುನಿಟಿ ಓಪನ್ ಆಗ್ತಾ ಇದ್ದಾವೆ ನಿಮ್ಮ ಸಲುವಾಗಿ, ನ್ಯೂ ಬಿಗ್ನಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಅದರಿಂದ ನಿಮಗೆ ಹೊಸ ಹೊಸ ಬರುವಂಥ ದಿನಗಳಲ್ಲಿ ನಿಮಗೆ ಹೊಸ ಹೊಸ ಅಪಾರ್ಚುನಿಟೀಸ್ ಇರುತ್ತೆ, ಚೆನ್ನಾಗಿರುತ್ತೆ, ಗ್ರೋತ್ ಇರುತ್ತೆ, ದುಡ್ಡಿಂದ ಎಂಟೈರ್ ಗ್ರೋತ್ ಇರುತ್ತೆ. ಬಟ್ ಇನ್ ಬಿಟ್ವೀನ್ ನಿಮ್ಗೆ ಏನಿರುತ್ತೆ, ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು ಅನ್ನೋವಂಥದ್ದು ನಿಮಗೆ ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ಓಕೆ, ಸೊ ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳಿ. ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.